ನನ್ನ ಡೈಲಿ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟು ಟೀ ಮಾಡಿದೆ. ಟೀ ಮಾಡಿ ಸ್ವಲ್ಪ ಕುಡಿಯೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಮನೆಯವ್ರಿಗೆಲ್ಲ ಕೊಟ್ಬಿಟ್ಟು ಸೊ ನಾಷ್ಟಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಟೀ ಕುಡಿದೆ. ಹಾಗೆ ನಾನು ನಾಷ್ಟ ಮಾಡಿರೋದನ್ನ ಸ್ವಲ್ಪ ಇದು ಮಾಡಿದ್ದೀನಿ. ರೆಸಿಪೀಸು ಇನ್ನು ಮುಂದಕ್ಕೆ ಈ ಬ್ಲಾಗ್ ಏನಾರ ಒಳ್ಳೆ ಕಂಟೆಂಟ್ ಸಿಕ್ಕರೆ ರೆಸಿಪೀಸು ನಾನು ಶೇರ್ ಮಾಡ್ಕೋತೀನಿ. ಸೊ ಗೀ ರೈಸ್ ಮಾಡಿ ಕುರ್ಮಾ ಮಾಡೋಣ ನಾಷ್ಟಕ್ಕೆ, ಬೇಗ ಆಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಅದನ್ನು ಚಿಕ್ಕದಾಗಿ ರೆಸಿಪಿ ಮಾಡಿದ್ದೀನಿ. ಎಂಥ ರೆಸಿಪೀಸು ನೆಕ್ಸ್ಟ್ ವೀಡಿಯೋಸಲ್ಲಿ ಬೇಕಾದ್ರೆ ಅಪ್ಲೋಡ್ ಮಾಡ್ತೀನಿ. ಹೀಗಿತ್ತು ನನ್ನ ರೆಸಿಪಿ. ಸೊ ಬೇಗ ಆ ಥರಕ್ಕೆ ಮಾಡ್ತಿದ್ದೆ. ನನ್ನ ಮನೇಲಿ ಒಬ್ರಿಗಿಬ್ರಿಗೆ ಮಾಡಿದ ಇತಿಹಾಸನೇ ಇಲ್ಲ. ಸೊ ಯಾವಾಗೇ ಮಾಡಿದ್ರು 6ರಿಂದ 7, 8, 9 ಜನಕ್ಕೆ ಮಾಡ್ಬೇಕು ನಾಷ್ಟಕ್ಕೆ ಮಾಡಿದ್ರು. ಬೆಳಗ್ಗೆ ಅವತ್ತು ಹೆವಿ ಕೆಲಸ ಇತ್ತು. ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡು ಅಂದ್ಕೊಳ್ಳಿ ಕೆಲಸ. ಸೊ ಮನೇಲೇ ಮಾಡ್ಕೋತೀವಿ. ಮೊಸರು ಪ್ರತಿಯೊಂದೂ ಏನೇ ಬೇಕಂದ್ರೂ ಮನೇಲೇ ಪ್ರಿಪೇರ್ ಮಾಡ್ಕೋತೀವಿ. ಹೊರಗಡೆ ಹೋಗಿ ಏನೂ ತರಕ್ಕೆ ಹೋಗಲ್ಲ ಜಾಸ್ತಿ. ಸೊ ನಾನಿದು ಕಬ್ಬಾಳಮ್ಮನ ಟೆಂಪಲ್ಗೆ ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ, ನನ್ನ ತಮ್ಮದಿರ ಜೊತೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಮೊದಲನೇ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಗೀ ರೈಸ್ ತೋರಿಸ್ಬೇಕು ಅಂದ್ಕೊಂಡೆ, ವಿಸಲ್ ಎತ್ತು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಹಂಗೆ ಬಂದುಬಿಟ್ಟೆ. ಅಲ್ಲಿಂದ ಬಂದು ಕಬ್ಬಾಳಿಗೆ ಹೊರಟಿ. ಸೊ ಕಬ್ಬಾಳಲ್ಲಿ ಹೀಗಿತ್ತು. ನಾನು ದೇವಸ್ಥಾನಕ್ಕೆ ಎಂಟ್ರಿ ತೊಗೊಂಡಿಲ್ಲ, ಒಳಗಡೆ ಹೋಗಲೇ ಇಲ್ಲ. ನಾನು ದೇವಸ್ಥಾನಕ್ಕೆ ತುಂಬ ರಶ್ ಇತ್ತು ಅಂದ್ಬಿಟ್ಟು ಈಚೆ ಕಡೆಯಿಂದ ವೀಡಿಯೋ ಮಾಡಿಕೊಂಡೆ. ನಮ್ಮ ಚಿಕ್ಕಮ್ಮ ಅವರೆಲ್ಲ ಹೋಗಿದ್ರು. ಯಾಕಂದರೆ ಯಾಕೋ ಸ್ವಲ್ಪ ದೇವ್ರ ಮೇಲೆ ಇತ್ತೀಚೆಗೆ ನಂಬಿಕೆ ಅನ್ನೋದೇ ಕಮ್ಮಿ ಆಗೋಗೈತೆ. ಅದಕ್ಕಾಗಿ ನಾನು ದೇವಸ್ಥಾನ ಒಳಗೆ ಹೋಗಿಲ್ಲ. ತಾಯಿ ನೀನು ಬೇಡ್ಕೊಳ್ಳಿಲ್ಲ. ನನ್ನ ಮಗಳು ಹೋಗಿದ್ಲು. ನನ್ನ ತಮ್ಮ ವೀಡಿಯೋ ಮಾಡ್ಕೊಂಡಿದ್ದ, ಅದನ್ನು ಕಳಿಸಿದ್ದ ಅಂದ್ಬಿಟ್ಟು ನಾನು ಅದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದೆ. ಅಲ್ಲಿಂದ ಬಂದಿದ್ದು ಬುಕ್ಸಾಗರಕ್ಕೆ. ಈ ದೇವಸ್ಥಾನ ಬಂದು ತುಂಬ ಇತಿಹಾಸ ಇರೋದು. ಅಂದರೆ ಇದಕ್ಕೆ ದೇವಸ್ಥಾನ ಅಂತ ಏನು ಗೋಪುರ ಇಲ್ಲ, ಒಂದು ಗೋಡೆ ಇಲ್ಲ, ಏನೂ ಇಲ್ಲ. ಹಾಗಾಗಿ ಯಾರೂ ಪೂಜೆ ಮಾಡಲ್ಲ. ನಾವೇ ಪೂಜೆ ಸಾಮಾನು ತಗೋಗಿ ನಾವೇ ಪೂಜೆ ಮಾಡ್ಕೋಬೇಕು. ಬಟ್ ಪವರ್ ಐತೆ. ಇದು ಖಾರದ ಮುನೇಶ್ವರ ಅಂತ ಬರುತ್ತೆ. ಖಾರ ಮಾಡ್ತಾರೆ, ಸಿಹಿ ಏನಿಲ್ಲ ಅಡುಗೆ, ಖಾರದ ಅಡುಗೆ. ಅಲ್ಲೆಲ್ಲ ಯಾರೋ ಮರಿ ಹೊಡೆದು ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ದೇವರು ಏನೋ ಕೇಳ್ಕೊಂಡಿದ್ದು ಅಷ್ಟೊಂದಿದ್ನೇನೋ, ಅದಕ್ಕೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ನಾನು ಅಲ್ಲಿಗೆ ಹೋದ್ಮೇಲೆ ಹರಕೆ ಕಟ್ಕೊಂಡ್ಮೇಲೆ ನಾನು ಹುಟ್ಟಿದ್ದು. ಸೊ ನಾನು ಅಲ್ಲಿ ಹೋದ್ಮೇಲೆ ನನ್ನ ಮಗಳು ಹುಟ್ಟಿದ್ದು. ತುಂಬ ಪವರ್ ಐತೆ ದೇವರು. ಯಾರು ಬೇಕಾದ್ರೆ ಬಂದು ಹೋಗ್ಬೋದು. ಬುಕ್ಸಾಗರ ಅಂತ ತುಂಬ ಹತ್ತಿರ. ಕನಕಪುರದಿಂದ ಒಂದು 18ರಿಂದ 20 ಕಿಲೋಮೀಟ್ರ್ ಆಗ್ಬೋದು ಒಳಗಡೆ. ಅಲ್ಲಿಂದ ನಮ್ಮ ಚಿಕ್ಕಪ್ಪನ ಜೊತೆ ಹೊರಟೆ. ಸೊ ಇದು ಬುಕ್ಸಾಗರಕ್ಕೆ ಹೋಗೋ ದಾರಿ ರಿಟರ್ನ್, ಅಂದರೆ ನಾನು ಹೋಗ್ತಾ ಇರೋದು ಮಾಡಿದ್ದೀನಿ. ರಿಟರ್ನ್ ಬರೋದು ನಾನು ಮಾಡೋಕ್ಕಾಗಿಲ್ಲ. ಇದು ನಮ್ಮ ಕನಕಪುರ, ಕಾನ್ಕಾಯಿನಹಳ್ಳಿ ಉದ್ಯಾನವನ. ತುಂಬ ಮಿಸ್ ಮಾಡ್ಕೋತಿದ್ದೀನಿ ಕನಕಪುರನ. ಸೊ ಯಾವಾಗ ಹೋಗ್ತೀನೋ ಮತ್ತು ಯಾವಾಗ ಅಲ್ಲಿರ್ತೀನೋ ಮೊದಲ ಥರ ಗೊತ್ತಿಲ್ಲ. ಇದು ನಮ್ಮ ಊರಿಗೆ ಹೋಗೋ ರೋಡು, ಬೇಕುಪ್ಪೆ ಸರ್ಕಲ್. ಹೀಗಿತ್ತು ನಮ್ಮದು ಕಬ್ಬಾಳಲ್ಲಿ. ಸ್ವಲ್ಪ ಟಯರ್ಡ್ ಆಯಿತು ತುಂಬ ಕಬ್ಬಾಳಲ್ಲಿ, ಯಾಕಂದರೆ ತುಂಬ ರಶ್ ಇತ್ತಲ್ಲ. 8:30 ಹೋದೋ. ಅಲ್ಲಿಂದ ರಿಟರ್ನ್ ಬರೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ನಾನು ಹೋಗ್ಬೇಕಾದ್ರೆ ನನ್ನ ತಮ್ಮನ ಜೊತೆ ಹೋದೆ. ತಿರ್ಗಾ ವಾಪಸ್ ರಿಟರ್ನ್ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಚಿಕ್ಕಪ್ಪನ ಜೊತೆ ನಾನು ಹೋಗ್ತಾ ಇರೋದು. ಏಕಾಂಗಿ ಯಾನದಲ್ಲಿ ಗುರಿ ಮರೆತ ಅಲೆಮಾರಿ, ಯಾಕಾಗಿ ಸಂಗಾತಿ ನೀ ಬರುವೆ ಜೊತೆಯಲ್ಲಿ. ಸಾಂಗ್ ಹಾಕ್ಬಿಟ್ಲು ಅಂದ್ಬಿಟ್ಟು ಟೆನ್ಷನ್ ಮಾಡ್ಕೊಬೇಡಿ. ಫೀಲಿಂಗ್ ಸಾಂಗ್ ಅಂದರೆ ನನಗೆ ಇಷ್ಟ, ಹಾಗಾಗಿ ಆಗ್ತೀನಿ. ಅದರಲ್ಲೂ ಆ ಸಾಂಗ್ ಅಂದರೆ ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಮನೆಗೆ ಬಂದು ನಾಷ್ಟ ಗಿಷ್ಟೆಲ್ಲ ಮಾಡಿಕೊಂಡು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೋ. ಯಾರೋ ಐಸ್ ಕ್ರೀಮ್ ಮಾರ್ಕೊಂಡು ಬಂದರು ಅಂದ್ಬಿಟ್ಟು ನನ್ನ ತಮ್ಮ ಎಲ್ಲರಿಗೂ ಮನೇಲಿರೋರಿಗೆಲ್ಲ ಐಸ್ ಕ್ರೀಮ್ ಕೊಡಿಸ್ತಿದ್ದ. ನಮ್ಮ ಚಿಕ್ಕಪ್ಪ ಬಂದು ಅವ್ರು ಸ್ವಲ್ಪ ಇದಾಗಿದ್ದರು, ಹಾಗಾಗಿ ಮಲ್ಕೊಂಡಿದ್ರು. ಅದೊಂದು ಸ್ವಲ್ಪ ಇರಲಿ. ನಮ್ಮದು ಮನೇಲಿ ಜನ ಇದ್ಬಿಟ್ರೆ ಹೆಂಗಿರುತ್ತೆ ಅಂದರೆ ಜಾತ್ರೆ. ಪ್ರತಿ ಮನೇಲಿ ಏನಾರ ನನ್ನ ತಮ್ಮದಿರು ಬಂದರು ಅಂದರೆ ಜಾತ್ರೆ ಒಂಥರ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು. ಅಷ್ಟು ಒಂಥರ ಲವಲವಿಕೆಲಿ ಖುಷಿಯಾಗಿರ್ತೀವಿ. ಇರ್ತಾರೆ. ಇವ್ರು ಯಾವಾಗಲೂ ಮನೇಲೇ ಇದ್ದರೆ ಚೆನ್ನಾಗಿರಲ್ವ ಅನಿಸುತ್ತೆ. ಬರ್ತಾರೆ, ಮಾರನೆಗೆ ಹೊಂಟೋಗ್ತಾರೆ.